ಇಂಡಿ ತಾಲೂಕಿನ ಪಡ್ಲೂರ ಮೊಹಮ್ಮದ್ ಹನೀಫ್ ಮುಲ್ಲಾರ್ ಅವರಿಗೆ ಇವತ್ತು ನಾವು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಎಲ್ಲ ಗುರುಗಳ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನ ಸಮಾರಂಭಕ್ಕೆ ನಾವು ಕರೀತಾ ಇದ್ದೀವಿ. ಶಿಕ್ಷಕ ವೃತ್ತಿಯನ್ನು ಕೈಗೊಂಡಿದ್ದೆ. ಆದ್ರೆ ನಮ್ಮ ಬೀಳ್ಕೊಡುವ ಸಮಾರಂಭವು ಕೂಡ ಅಷ್ಟೇ ಪರಿಶುದ್ಧವಾಗಿ ಇರ್ತದ ಅನ್ನಕ್ಕೆ ಈ ಸಮಾರಂಭವೇ ಸಾಕ್ಷಿಯಾಗ್ತದೆ. ಯಾಕಂತಂದ್ರೆ ನಡೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ನಿಮ್ಮ ಬಸವಣ್ಣ ಹೇಳಿದ್ದಾನೆ ಈ ಮಾತು. ಅದಕ್ಕೆ ಯಾರು ತಮ್ಮ ಬದುಕಿನಲ್ಲಿ ಕಾಯಕವನ್ನು ಸತ್ಯ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೀವಿ, ಅದಕ್ಕೆ ಭಗವಂತ ಇಷ್ಟೊಂದು ಸುಂದರವಾದಂಥ ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟು ಇವತ್ತು ಸನ್ಮಾನ ಸಮಾರಂಭ ಮಾಡ್ತಾ ಇದ್ದೀರಿ. ತಾವೆಲ್ಲ ಗ್ರಾಮಸ್ಥರು ಏನಪ್ಪ ಅಂತಂದ್ರೆ ಬಹಳ ಭಾಗ್ಯವಂತರು, ಪುಣ್ಯವಂತರು ಅಂತ ಅನಿಸ್ತದೆ ನನಗೆ. ಯಾಕಂತಂದ್ರೆ ಒಬ್ಬ ಗುರು ಪತ್ನಿ ಸಿಂದಗಿ ತಾಲೂಕಿನ ಮಲಗಾಣ ಗ್ರಾಮದವರು, ನಮ್ಮ ಧರ್ಮಪತ್ನಿನೂ ಮಲಗಾಣದವರೇ, ಅವ್ರ ಧರ್ಮಪತ್ನಿನೂ ಮಲಗಾಣದವ್ರೆ. ನಾವಿಬ್ಬರು ಮಲಗಾಣದ ಅಳಿಯರೇ. ಆದ್ರೆ ನಾವಿಬ್ಬರು ಇವತ್ತು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಗ್ರಾಮ ಯಾವುದು ಅಂತಂದ್ರೆ ಮನ್ನಾಪುರ. ಮನ್ನಾಪುರ ಹೆಸರಿಗೆ ತಕ್ಕಂತೆ ನಮ್ಮ ಪತ್ರಕರ್ತರು ಏನು ಹೇಳಿದ್ರು ಅಂತಂದ್ರೆ ಇದು ಮಣ್ಣಿನ ಪುರ ಅಂತ ಹೇಳಿದ್ರು. ನಾ ಅಂತೀನಿ, ಏನೇ ಕಷ್ಟ ನಷ್ಟಗಳನ್ನ ಬಂದರೂ ಸಹಿತ ಅದನ್ನ ಮನ್ನಾ ಮಾಡ್ತಕ್ಕಂಥ ಸೌಲಭ್ಯ ಇರ್ತಕ್ಕಂಥದ್ದು ಮನ್ನಾಪುರಕ್ಕೆ. ಇಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಏನೇ ಬರಲಿ, ಎಂಥದೇ ಬರಲಿ, ಅದನ್ನೆಲ್ಲವನ್ನು ನೀಗಿಸ್ತಕ್ಕಂಥ ಶಕ್ತಿ ಯಾರಿಗೆ ಅಂತಂದ್ರೆ ಈ ಗ್ರಾಮದ ಗಣ್ಯಾತಿ ನಾಗರಿಕರಿಗೆ ಆಗುವಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೈ ಎತ್ತಿ ಹೇಳ್ತೀನಿ. ಇನ್ನೊಂದು ಮನ್ನಾಪುರ ಅಂತಂದ್ರೆ ಮನ್ನಾ ಅಂತ ಅನ್ನುವಂಥ ಲೆಕ್ಕದ ನೋ ಮನ್ನಾ. ಮನ್ನಾ ಅಂದ್ರೆ ಇಸ್ಪೇಟ್ ಅಂತದ, ಇಲ್ಲಿ ಇಸ್ಪೇಟ್ ಇಲ್ಲ. ಆದ್ರೆ ಒಂದಿಷ್ಟು ಮಂದಿಗೆ ಡ್ರಿಂಕ್ಸ್ ಹ್ಯಾಬಿಟ್ ಅದ. ಆದ್ರೆ ಯಾವ ಡ್ರಿಂಕ್ಸ್ ಇಲ್ಲಿಂದ ನಮ್ಮ ಶಾಲೆ ಕಡಿಮೆ ಮಾಡುವಂತ ಹೀಗೆ ಪ್ರಕೃತಿ ಏನ್ ಮಾಡ್ತದೆ ಅಂದ್ರೆ ಮನುಷ್ಯನ ವಯಸ್ಸಿನ ಜೊತೆಗೆ ಬೆಳ್ಕೋತ ಹೋಗ್ತಿರ್ತದೆ. ಅದಕ್ಕೆ ನಾವು ಪ್ರಕೃತಿಗೆ ಇಲ್ಲ ನಾ ಇನ್ನೂ ಅದೀನಿ, ಇನ್ನೂ ಹೆಂಗದೀನಿ ಅಂತೇಳಿ ನಮ್ಮ ಕೂದಲೆಲ್ಲ ಬಿಳಿಯಾಗಿರ್ತಾವೆ, ಬಣ್ಣ ಹಚ್ಕೋತೀವಿ. ಅದು ಪ್ರಕೃತಿ ವಿರುದ್ಧವಾಗಿ ನಡೀತಕ್ಕಂಥ ಕೆಲಸ. ಇಲ್ಲ ಅಂತ ಹೇಳ್ತಿರ್ತದೆ, ದೇಹ ಹೇಳ್ತಿರ್ತದೆ, ಆಯಿತು ನಿಮ್ಗೆ ವಯಸ್ಸು ಆಗ್ತಾ ಇದೆ ಅಂತ ಹೇಳ್ತಿರ್ತದೆ, ಅದಕ್ಕೆ ಒಪ್ಕೊಳಕ್ತಾ ಇದೆ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತಿನ ನಿತ್ಯ ಜೀವನದಲ್ಲಿ ಅಂತಂದರೆ ಪ್ರಕೃತಿ ವಿರುದ್ಧವಾಗಿ ಚಲಿಸ್ತಾ ಇದ್ದೀವಿ. ನಾವು ಮುಲ್ಲಾಸರನ್ನು ನೋಡಿದಾಗ ಅನಿಸ್ತದೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಇನ್ನೂ 60 ವರ್ಷ ಆದರೂ ಕೂಡ ಇನ್ನೂ ಹಳೆಯದ ಮಕ್ಕಳಿಗೆ ಅದಾರ. ಯಾಕಂಗೆ ಅದಾರ ಅಂತಂದ್ರೆ ಅವರು ನಾನು ಕಂಡ ಹಾಗೆ ಅವರು ಸ್ವಲ್ಪ ಕ್ರೀಡಾಭಿಮಾನಿ ಕೂಡ. ಕ್ರಿಕೆಟ್ ಇನ್ನೂ ತನ ಈಗ ಸಣ್ಣ ಸಣ್ಣ ಹುಡುಗರು ಎಲ್ಲ ದಡುವಿಗೆ ಬರ್ತಾರೆ ಕಡೆ ಅವ್ರು ಇನ್ನೂ ಓಡ್ತಿರ್ತಾರೆ. ನಾನು ನೋಡ್ತಿರ್ತೀನಿ ಗ್ರೌಂಡ್ನಾಗ ಅದು ಅವ್ರು ಆಟ ಆಡ್ತಕ್ಕಂಥ ಪ್ರವೃತ್ತಿ ಅದು. ಯಾಕೆ ಹೀಗೆ ಅಂತಂದರೆ ನಾವು ಪ್ರಕೃತಿಯ ಜೊತೆಗೆ ಮಿಂಗಲ್ ಆಗ್ದಾಗ ಮಾತ್ರ ಪ್ರಕೃತಿ ನಮ್ಮ ಶರೀರವನ್ನು ಗಟ್ಟಿಗೊಳಿಸ್ತದೆ. ಇದು ಪ್ರಕೃತಿ ಮತ್ತು ನಮ್ಮ ದೇಹ ಮತ್ತು ಬ್ರಹ್ಮಾಂಡ ಪಿಂಡಾಂಡ ಅಂತ ಕರಿತೀವಿ. ಈ ಬ್ರಹ್ಮಾಂಡದೊಳಗೆ ಇನ್ನೊಂದು ಭಾಗ ಇದು ಪಿಂಡಾಂಡ ಅಂತ. ಅದಕ್ಕೆ ನಾವು ಇದು ಕೊನೆಗೆ ಎಲ್ಲಿ ಹೋಗ್ತದೆ ಅಂದರೆ ಇದು ಬ್ರಹ್ಮಾಂಡಕ್ಕೆ ಹೋಗೋದು. ಅದಕ್ಕಾಗಿ ಪ್ರಕೃತಿಯ ಜೊತೆಯಲ್ಲಿ ನಾವು ಒಂದು ಬೀಳ್ಕೊಡುಗೆ ಸಮಾರಂಭದ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ನಾವು ನೀವು ಸೇರಿದಾಗಿದೆ. ಈ ನಿವೃತ್ತಿ ಅಂತಕ್ಕಂಥದ್ದು ಇದು ಖಂಡಿತ ಬರ್ತಕ್ಕಂಥದ್ದು. ಅಂದರೆ ವೃತ್ತಿ ಅಂತಕ್ಕಂಥದ್ದು ನಮ್ಮ ಆಯ್ಕೆ ಆಗಿರ್ತದೆ, ಆದರೆ ನಿವೃತ್ತಿ ಅಂತಕ್ಕಂಥದ್ದು ಖಂಡಿತವಾಗಿ ಬರ್ತಕ್ಕಂಥದ್ದು. ಇಲ್ಲಿ ನಿವೃತ್ತಿ ಅಂದ ತಕ್ಷಣ ಏನು ಅಂತಂದರೆ, ನಿವೃತ್ತಿ ಅಂದ ತಕ್ಷಣ ನೌಕರಿಯನ್ನು ಬಿಡುವುದು ಅಂತಲ್ಲ, ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಆಸೆಗಳನ್ನು ಬಿಡಬೇಕು. ಅಂದರೆ ಸುಮಾರು 25 ವರ್ಷ ನಾವು ಶಿಕ್ಷಣವನ್ನು ಕಲಿತೀವಿ, 25 ವರ್ಷ ಸಂಸಾರಿಕ ಜೀವನದಲ್ಲಿರ್ತೀವಿ, ಮುಂದಿನ 25 ವರ್ಷ ವಾನಪ್ರಸ್ಥ ಅಂತ ಕರೀತಾರೆ. ಅದಕ್ಕಾಗಿ ನಾವು ನಿವೃತ್ತಿ ಅಂಚಿನಲ್ಲಿದ್ದಾಗ ಸ್ವಲ್ಪ ತೇಜಸ್ಸುವ ಗುಣವನ್ನು ಬರಬೇಕು, ಅಂದರೆ ಬಿಡುವಂಥ ಗುಣ ಬರಬೇಕು. ಏನೇನು ಬಿಡಬೇಕು ಅಂತಂದರೆ ನಾವು ಸ್ವಲ್ಪ ಊಟ ಮಾಡೋದನ್ನು ಕಡಿಮೆ ಮಾಡಬೇಕು. ಅದಕ್ಕಾಗಿ ನಮ್ಮ ಶರೀರ ಹೇಳ್ತಿರ್ತದೆ, ಬರಬರ್ತು ನಮ್ಮ ಕಣ್ಣುಗಳು ಮಂಜಾಗ್ತಾವೆ, ಬರಬರ್ತು ನಮ್ಮ